ಇವತ್ತಿನ ದಿನ ರಾಯರ 354ನೇ ರಾಯರ ಆರಾಧನೆ ದಿನ ಯಾವೆಲ್ಲ ಸೇವೆಗಳನ್ನು ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ಸಂಕಲ್ಪ ಮಾಡದೆ ಹಾಗೆ ರಾಯರ ಸೇವೆ ಸಲ್ಲಿಸಬೇಕನ್ನುವರಿಗೆ ನಾನು ಯಾವೆಲ್ಲ ಸೇವೆಗಳನ್ನು ಮಾಡಬಹುದೆಂದು ತಿಳಿಸಿಕೊಡುತ್ತೇನೆ. ಮೊದಲನೇ ದಿನ ಅಂದರೆ 10ನೇ ತಾರೀಕು ಆಗಸ್ಟ್ 2025ನೇ ದಿನ ಭಾನುವಾರ ಪೂರ್ವ ಆರಾಧನೆ ದಿನ ಎಂದು ಆಚರಿಸುತ್ತಾರೆ. 11ನೇ ದಿನ ಅಂದರೆ ಸೋಮವಾರ ಮಧ್ಯಾರಾಧನೆ ದಿನ ಎಂದು ಆಚರಿಸುತ್ತಾರೆ. ಮತ್ತು 12ನೇ ದಿನ ಮಂಗಳವಾರ ಉತ್ತರಾರಾಧನೆ ದಿನ ಎಂದು ಆಚರಣೆ ಮಾಡುತ್ತಾರೆ. ಈ ದಿನ 3 ದಿನ ರಾಯರ ಆರಾಧನೆಯನ್ನು ಆಚರಿಸುತ್ತಾರೆ. ಈ ದಿನ ಮಂತ್ರಾಲಯದಲ್ಲಿ ಆಚರಣೆ ಮಾಡಲಾಗುತ್ತದೆ. ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗಲು ಸಾಧ್ಯವಿಲ್ಲ ಎಂದು ಮಂತ್ರಾಲಯಕ್ಕೆ ಹೋಗಕ್ಕೆ ಆಗದೇ ಇದ್ದವರು ಮನೆಯಲ್ಲಿ ರಾಯರ ಆರಾಧನೆ ಮಾಡಬಹುದು. ಪೂರ್ವ ಆರಾಧನೆ ದಿನ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ತಲೆ ಸ್ನಾನ ಮಾಡಿ ರಾಯರ ಫೋಟೋ ಇದ್ದರೆ ಒರೆಸಿ ಅದಕ್ಕೆ ಗಂಧ ಹಚ್ಚಿ ಪೂಜೆಯನ್ನು ಮಾಡಬೇಕು. ವಿಗ್ರಹ ಇದ್ದವರು ಅದಕ್ಕೆ ನೀರಿನಿಂದ ಸ್ವಚ್ಛಗೊಳಿಸಿ ಗಂಧ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇದ್ದರೆ ಅವರ ಕೈಯಲ್ಲಿ ಪಂಚಾಮೃತ ಅಭಿಷೇಕವನ್ನು ರಾಯರ ವಿಗ್ರಹಕ್ಕೆ ಮಾಡಿಸಿ ರಾಯರಿಗೆ ಪೂಜೆಗೆ ಏನೆಲ್ಲ ಬೇಕು ಎಂಬುದನ್ನು ಅಣಿ ಮಾಡಿಕೊಳ್ಳಿ. ತುಳಸಿ ಹಾರ, ಮಲ್ಲಿಗೆ, ಹಣ್ಣು, ಅಡಿಕೆ ಎಲೆ. ಆರಾಧನೆ ದಿನ ರಾಯರಿಗೆ 5 ಮಣ್ಣಿನ ದೀಪಗಳನ್ನು ತಂದು ಸ್ವಚ್ಛ ಮಾಡಿ ತುಪ್ಪದಿಂದ 5 ದೀಪಗಳನ್ನು ಹಚ್ಚಬೇಕು. 3 ದಿನ ಹಾಗೆ ಬೆಳಗ್ಗೆ ಬೇಗ ಎದ್ದ ಹಾಗೆ ಅದೇ ಥರನೇ ಮಾಡಬೇಕು. ದೀಪದ ಬತ್ತಿಯನ್ನು ಚೇಂಜ್ ಮಾಡಿ ಬೇರೆ ದೀಪದ ಬತ್ತಿಯನ್ನು ಅಣಿ ಮಾಡ್ಕೊಂಡು ದೀಪ ಒರೆಸಿ ದೀಪವನ್ನು ಹಚ್ಚಬೇಕು. ನಿಮ್ಮ ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದ್ದರೆ ಈ ಸೇವೆಯನ್ನು ಮಾಡಿ ನೋಡಿ, ಖಂಡಿತ ಪರಿಹಾರ ಆಗುತ್ತೆ. 108 ಬಾರಿ ರಾಯರ ನಾಮಸ್ಮರಣೆ ಮಾಡಬೇಕು. ಶ್ರೀ ಗುರು ರಾಘವೇಂದ್ರ ನಮಃ ಎಂದು ಹೇಳಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮನೆಗೆ ನಿಮಗೆ ಕೂಡ ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳುತ್ತೇನೆ. ನಾನು ಯಾವಾಗಲೂ ರಾಘವೇಂದ್ರ ಸ್ವಾಮಿಯನ್ನು ಸ್ಮರಣೆ ಮಾಡುತ್ತಾ ಇರ್ತೀನಿ. ನಿಮಗೂ ಹಾಗೆ ಒಳ್ಳೆಯದು ಮಾಡಲಿ ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡುತ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.